ಯಾವುದು ಏನು ತೊಂದರೆ ಇಲ್ಲ, ಎಲ್ಲ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಅದೆಲ್ಲ ಮಾಡಿ ಒಂದು ನೀವು ಹೇಳಿದಾಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರುತ್ತೆ, ಅದರ ಪ್ರಕಾರ ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲ ಅಲ್ಲಿ ಜಾಗ ಎಷ್ಟಿದೆ ನಿಮಗೆ ಗೊತ್ತಲ್ಲ, ಒಂದು 10-20 ಸಾವಿರ ಜನ ಸೇರಿದ್ರೆ ಹೆಚ್ಚು. ಅದರಿಂದ ನಾವು ಹಿಂದೆ ಎಲ್ಲ ಮಾಡಿದ್ದೀವಲ್ಲ, ಸಾಕಷ್ಟು ಕಾರ್ಯಕ್ರಮಗಳನ್ನು ಅಲ್ಲಿ ನಾವು ಮಾಡಿದ್ದೇವೆ, ವಿರೋಧ ಪಕ್ಷದವ್ರು ಮಾಡಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡಿದ್ದಾರೆ. ಅದೇನು ಹೊಸದೇ, ನಾವು ರೆಗ್ಯುಲೇಟ್ ಮಾಡೋದಕ್ಕೆ ನಮಗೇನು ತೊಂದರೆ ಇಲ್ಲ. ನಾನು ಇವತ್ತು ಆಭರಣ ಜ್ಯುವೆಲರ್ಸು 20 ಮಳಿಗೆಗಳನ್ನು ಕಟ್ಟಿದ್ದಾರೆ. ನನಗೆ ಚಿಕ್ಕ ಬಾಲ್ಯದಿಂದ ಈ ಕುಟುಂಬ ಗೊತ್ತು. ಅವರ ತಂದೆ, ನಾವು ಇವರೆಲ್ಲ ಜೊತೆಲಿ ಬಾಲ್ಯ ಸ್ನೇಹಿತರು, ಬೆಂಗಳೂರಿನಲ್ಲೇ ಜೊತೆಲೆ ವಿದ್ಯಾಭ್ಯಾಸ ಮಾಡಿದವು. ನನಗೆ ಇವತ್ತು ಬಂದು ಉದ್ಘಾಟನೆ ಮಾಡಬೇಕು, ಇದರಲ್ಲಿ ಬರಬೇಕು, ಆಶೀರ್ವಾದ ಮಾಡಬೇಕು ಅಂತೇಳಿ ಕರೆದರು. ಭಾಳ ಸಂತೋಷದಿಂದ ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ, 20 ಅಲ್ಲ 200 ಆಗಲಿ ಅವ್ರದ್ದು ಅಂತೇಳಿ ಆಶಿಸಲಿಕ್ಕೆ ಹೃದಯದಿಂದ ಅಭಿನಂದಿಸಲಿಕ್ಕೆ ಬಂದಿದ್ದೇನೆ. ಅವ್ರ ತಾಯಿ ತಂದೆ ಎಲ್ಲ ನಮ್ಮನ್ನು ಚಿಕ್ಕದ್ರಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವೆಲ್ಲ ಕ್ರೀಡೆಯಲ್ಲಿ ಜೊತೆಗೆಲ್ಲ ಬೆಳಗ್ಗೆ ಇದ್ದರೆ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ ಸ್ನೇಹಿತರು. ಸೊ ಭಾಳ ಸಂತೋಷದಿಂದ ಬೆಳೆದಿದ್ದಾರೆ. ಮೂಲತಃ ಉಡುಪಿ, ಮಲೆನಾಡಲ್ಲಿ ಜಾಸ್ತಿ ಅಂಗಡಿಗಳು, ಕರಾವಳಿ ಪ್ರದೇಶದಲ್ಲಿತ್ತು, ಬೆಂಗಳೂರಲ್ಲೂ ಮೊದಲಿಂದ ಕೂಡ ಇತ್ತು ಅವ್ರದ್ದು. ಸೊ ಒಳ್ಳೆಯದಾಗಲಿ, ಒಳ್ಳೆ ಕ್ವಾಲಿಟಿ ಇದೆ, ಹೆಸರು ಮೊದಲಿಂದ ಕೂಡ ಉಳಿಸ್ಕೊಂಡು ಬಂದಿದ್ದಾರೆ. ನಮ್ಮ ಸ್ಥಳೀಯರು, ಮುಖ್ಯವಾಗಿ ನಮ್ಮ ಸ್ಥಳೀಯರು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಬಂದಿದ್ದಾರೆ. ನೋಡೋಣ, ಕಳಿಸ್ಕೊಡ್ತೀನಿ ಇಲ್ಲಿಗೆ, ನಾನು ತಗೊಳ್ಳೋದಿಲ್ಲ. ಅವ್ರನ್ನ ಈ ಅಂಗಡಿಗೆ ಹೋಗಿ ಹೇಳ್ತೀನಿ, ಅವ್ರೇನಾದ್ರು ತಗೊಂಡ್ರೆ